ಹಾಯ್ ಹಲೋ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬಾ ದಿನ ಆಗಿದೆ ವ್ಲಾಗೇ ಮಾಡಿಲ್ಲ, ಯಾಕಂದ್ರೆ ನನ್ನ ಮಗಳಿಗೆ ಫೈನಲ್ ಎಕ್ಸಾಮ್ ನಡೀತಾ ಇದೆ. ಸೊ ಇವಾಗ ಬಂದಿದ್ದಾಳೆ, ನಾಳೆ ಫೈನಲ್ ಮುಗ್ದೋಗುತ್ತೆ. ನಾಳೆಗೆ 8 ಹೇಳ್ಬಿಡಪ್ಪ. ಇದು 5ನೇ ಫ್ಯಾನ್ ತರ್ತಾ ಇರೋದು, ಅರ್ಥಾಯ್ತಾ? ಸೀಲಿಂಗ್ ಫ್ಯಾನು, 3 ಸ್ಟ್ಯಾಂಡ್ ಫ್ಯಾನು, 1 ಟೇಬಲ್ ಫ್ಯಾನು, ಆಮೇಲೆ ಇದೊಂದು ಕೂಲರ್ ತಂದ್ಬಿಟ್ಟವ್ರು ನೆನೆದು. ನನಗೆ ಮಾತಾಡಕ್ಕೆ ಬಿಡಲ್ಲ ನಮ್ಮ ಮನೆಯಲ್ಲಿ, ಎಲ್ಲ ಇವರೇ ಮಾತಾಡ್ತಾರೆ. ಅಪರೂಪಕ್ಕೆ ವ್ಲಾಗ್ ಮಾಡೋಣ ಅಂದ್ರೂ ಬಿಡಲ್ಲ ನಮ್ಮ ಹುಡುಗರು. ಸೊ ಇವತ್ತು ಶ್ರೀರಾಮ ನವಮಿ, ಸೊ ಹಾಗಾಗಿ ಕೋಸಂಬರಿ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಪಾನಕ ರೆಡಿ ಆಗಿದೆ. ಮತ್ತೆ ಮಜ್ಜಿಗೆ ಮಾತ್ರ ಮಾಡಲ್ಲ, ಯಾರು ಕುಡಿಯಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಪಾನಕ ಮತ್ತೆ ಕೋಸಂಬರಿ ದೇವ್ರಿಗೆ ಇಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಓಕೆನಾ? ನಮಗಂತೂ ಸಿಕ್ಕಾಪಟ್ಟೆ ಪ್ರೋಗ್ರಾಮ್ ಫಂಕ್ಷನ್ಸ್ ಇದೆ. ಭಾನುವಾರ ಒಂದು ಫಂಕ್ಷನ್ ಇದೆ, ಹೋಗ್ಬೇಕು. ನಾಳೆ ಸಾಟರ್ಡೆ ನನ್ನ ಮಗಳಿಗೆ ಎಕ್ಸಾಮ್ ಮುಗಿದೋಗುತ್ತೆ. ಸೊ ಫುಲ್ ಫ್ರೀ ಆಗ್ತೀವಿ ಭಾನುವಾರದಿಂದ, ಎಂಜಾಯ್. ಓಕೆ, ಇವತ್ತು ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ. ನನ್ನ ಮಗಳು ತೋರಿಸ್ತಾಳೆ ಯಾರಂತ. ಅಧಿಕ ಪ್ರಸಂಗ ನಮ್ಮ ಮನೆಯವ್ರು ಮಾಡೋದ್ರಲ್ಲಿ ಎತ್ತಿದ ಕೈ ಸುಮ್ಮನೆ ಇರೋದೇ ಇಲ್ಲ, ಏನಾರು ಒಂದು ಮಾಡ್ತಾ ಇರ್ತಾರೆ. ಯಾರು ಹೊಸ ವ್ಯಕ್ತಿ ಅಂದ್ರೆ ಎಲೆಕ್ಟ್ರಿಕ್ ಐಟಮ್ ತಂದಿದ್ದಾರೆ, ನನ್ನ ಮಗಳು ತೋರಿಸ್ತಾಳೆ. ಅಲ್ಲೋಡಿ, ಅಲ್ಲಿ ನಿಂತ್ಕೊಂಡಿದೆ, ಕಾಯ್ತಾ ಇದೆ ಇವ್ರಿಗೋಸ್ಕರ. ಇವ್ರು ಬರ್ತಾ ಇಲ್ಲ, ಜ್ಯೂಸು ಕೊಡ್ತಾ ಇಲ್ಲ. ಅದಕ್ಕೆ ನಾನು ಪೂಜೆ ಮಾಡ್ಬೇಕು, ಪೂಜೆ ಮಾಡಿಲ್ಲ, ತಲೆ ತಿಂತಾ ಇದ್ದಾರೆ. ಸೊ ಆಗ್ತಾ ಇಲ್ವಾ, 12 ಗಂಟೆಗೆ ಬಿಟ್ಬಿಡ್ತಾರೆ. 7ನೇ ಎಕ್ಸಾಮ್ ಮುಗ್ದಿ, ನಾಳೆ ಒಂದು ಎಕ್ಸಾಮ್ ಬರ್ದು ಬಿಟ್ರೆ ಅಬ್ಬಾ ಈ ವರ್ಷ ಪೂರ್ತಿ ಸಾಧನೆ ಮಾಡ್ದಂಗೆ. ಅವಳಲ್ಲ, ನಾನು ಸಾಧನೆ ಮಾಡ್ದಂಗೆ ಆಗುತ್ತೆ. ಸೊ ಕಂಪ್ಲೀಟ್ ಆಗತ್ತೆ ಎಕ್ಸಾಮ್, ಫೈನಲ್ ಎಕ್ಸಾಮ್. ಇನ್ನು ರಜಾ ಕೊಡ್ತಾರೆ. ಓಕೆ, ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಕಂಟಿನ್ಯೂ ಹೇಗೆ ಹೋಗುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಓಕೆ, ರೀಲ್ಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ, ವ್ಲಾಗ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ತುಂಬಾ ಗ್ಯಾಪ್ ಆಯ್ತು. ಇವತ್ತು ಸ್ಟಾರ್ಟ್ ಮಾಡಿದೆ, ಹೊಸ ಅತಿಥಿನ ತೋರ್ಸೋಣ ಅಂತ. ನಮ್ಮ ಹುಡುಗರು ಅನ್ಬಾಕ್ಸ್ ಮಾಡಿ ತೋರಿಸ್ತಾರೆ. ಓಕೆನಾ? ನಾನು ಹೋಗಿರ್ಲಿಲ್ಲ ನೋಡಕ್ ಹೋಗಿರ್ಲಿಲ್ಲ, ತರಕ್ಕೂ ಹೋಗಿರ್ಲಿಲ್ಲ. ಯಾಕಂದ್ರೆ ಇವಳಿಗೆ ಎಕ್ಸಾಮ್ ಇರೋದ್ರೆ ನಾನು ಓದಿಸ್ತಿದ್ದೆ. ಇನ್ನು ನಾನು ಆ ಕಡೆ ಹೋದ್ರೆ ಇವಳು ಓದಲ್ಲ. ಅದಕ್ಕೆ ಅಪ್ಪ ಮಗ ಇಬ್ಬರೇ ಹೋಗಿ ತಗೊಂಡು ಬುಕ್ ಮಾಡ್ಬಿಟ್ಟು ಬಂದಿದ್ರು. ಸೊ ಇವಾಗ ಡೆಲಿವರಿ ಕೊಟ್ಬಿಟ್ಟು ಹೋಗಿದ್ದಾರೆ. ನಾನು ಇವಾಗ ಸದ್ಯಕ್ಕೆ ಪೂಜೆ ಮಾಡ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಬಾಯ್. ಸೊ ಗಾಯ್ಸ್, ಈ ಸತಿ ಕೋಸಂಬರಲ್ಲಿ ವಿಶೇಷತೆ ಏನು ಗೊತ್ತಾ? ಯಾರೋ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸಿದ್ರು, ಮಾವಿನಕಾಯಿನೂ ತುರಿದ್ಬಿಟ್ಟು ಹಾಕಿದ್ರು. ಸೊ ಚೆನ್ನಾಗಿರುತ್ತೆ, ನಿಂಬೆ ಹಣ್ಣು ಹಾಕೋದು ಅಂದ್ಬಿಟ್ಟು ನಾನು ಮಾವಿನಕಾಯಿನ ತುರಿದು ಹಾಕಿದ್ದೀನಿ. ಸಣ್ಣಗೆ ತುರಿದು ಹಾಕ್ಬೇಕು, ಸೊ ಕಾಣಲ್ಲ. ಓಕೆನಾ? ನಾನು ಚೆನ್ನಾಗಿ ಕಾಯಿ ತುರಿ ಒಗ್ಗರಣೆ ಎಲ್ಲ ಹಾಕಿ ತೋರಿಸ್ತೀನಿ. ಮಾವಿನಕಾಯಿನ ಎಲ್ಲಿ ಕಾಣತ್ತಲ್ಲ, ಇಲ್ಲಿ ನೋಡಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದಾರೆ. ಸೊ ಮಾವಿನಕಾಯಿನ ನಾನು ತುರಿದು ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಮೇಯ್ನ್ ಕೋಸಂಬರಿ ಟೇಸ್ಟ್ ಬರೋದೆ ಜಾಸ್ತಿ ಹಸಿದು ತೆಂಗಿನಕಾಯಿ ತುರಿ ಹಾಕಿದ್ರೇನೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರೋದು, ಸಕ್ಕತ್ತಾಗಿರುತ್ತೆ ತಿನ್ನಕ್ಕೆ. ಇವಾಗ ಪೂಜೆ ಮುಗಿಸ್ಬಿಟ್ಟು ಇದನ್ನೆಲ್ಲ ಫ್ರಿಜ್ಗೆ ಹಾಕ್ಬಿಡ್ಬೇಕು, ಎಷ್ಟು ಬೇಕಷ್ಟು ತಿನ್ಬಿಟ್ಟು. ಯಾಕಂದ್ರೆ ವೆದರ್ ತುಂಬಾನೇ ಶೆಕೆ ಇರೋದ್ರಿಂದ ಹಾಳಾಗ್ಬಿಡುತ್ತೆ. ಇನ್ನ ನಮ್ಮ ಮನೆಯವ್ರು ಬಂದು ತಿನ್ಬೇಕಲ್ವಾ, ಹಂಗಾಗಿ. ಓಕೆ, ಪೂಜೆ ಮಾಡಿ. ಸೊ ಆ್ಯಕ್ಚುಲಿ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡೋಂಗಾಯ್ತು, ಯಾಕಂದರೆ ದೇವ್ರ ಸಾಂಗ್ ಬಂದ್ಬಿಟ್ಟು ಕಾಪಿ ರೈಟ್ಸ್ ಬಂತು. ನಾನು ನೋಡಿಕೊಂಡೇ ಇಲ್ಲ, ಇವಾಗ ಮತ್ತೆ ನೋಡಿಕೊಂಡು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಶ್ರೀರಾಮನವಮಿ ಅಲ್ವಾ, ಹಾಗಾಗಿ ದೇವರ ಹಾಡು ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ನ. ರಾಮನ ಹಾಡು ಹಾಕಿರಲಿಲ್ಲ, ಮಾಮೂಲಿ ಮಹದೇಶ್ವರನ ಸಾಂಗ್ ಹಾಕ್ಕೊಂಡೆ ನಾನು ಪೂಜೆ ಮಾಡೋದು. ಸೊ ಅದು ಗೊತ್ತಾಗಿಲ್ಲ, ಏನು ಬರಲ್ಲ ಬಿಡು ಅಂದ್ಕೊಂಡಿದ್ದೆ. 7 ಸೆಕೆಂಡ್ಸ್ ಮೇಲೆ ಬಂದುಬಿಟ್ರೆ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಒಂದೊಂದು ಸತಿ. ಸೊ ನೋಡ್ಕೋಬೇಕು, ವಿಡಿಯೋ ಮಾಡೋದು ಎಷ್ಟು ಕಷ್ಟನೋ ಎಡಿಟ್ ಮಾಡೋಕ್ಕದು ತುಂಬಾ ಕಷ್ಟ. ಈ ಥರ ಒಂದೊಂದು ಸತಿ ಆಗುತ್ತೆ, ಆವಾಗ ನಾವು ಮತ್ತೆ ನೋಡಿ ಮತ್ತೆ ಎಡಿಟ್ ಮಾಡಿ. ಪೂಜೆ ಎಲ್ಲ ಮುಗೀತು, ಶ್ರೀರಾಮನವಮಿ ಇದ್ದು. ಪಾನಕ ಕೋಸಂಬರಿ ತಿನ್ನೋಕ್ಕೂ ಬಿಡ್ತಾ ಇಲ್ಲ ನಮ್ಮ ಹುಡುಗರು. ಅವ್ರು ಇವಾಗ ಕೂಲರ್ನ ಅರ್ಜೆಂಟಾಗಿ ಓಪನ್ ಮಾಡಬೇಕಂತೆ. ಸೊ ನಿಮಗೂ ತೋರಿಸ್ತೀನಿ ಬನ್ನಿ, ನಿಮಗೆ ತೋರಿಸ್ಲೇಬೇಕಂತ, ಇಲ್ಲ ಅಂದರೆ ದೊಡ್ಡ ಯುದ್ಧನೇ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ಬನ್ನಿ. ಇವಳು ನೋಡಿ ಯೂನಿಫಾರ್ಮು ಬಿಚ್ತಾ ಇಲ್ಲ, ಅರ್ಜೆಂಟಾಗಿ ಕೂಲರ್ ಓಪನ್ ಮಾಡ್ತಾವ್ರಿ ಇವರಿಬ್ರು ಸೇರ್ಕೊಂಡು. ಇದೇ ಆಗಿದೆ ಇವರಿಬ್ರಿಗೆ. ಆಟ ಸಾಮಾನು ಆಗ್ಬಿಟ್ಟೈತಿ ಇವ್ರಿಗೆಲ್ಲ. ಏನ್ ಮಾಡೋದು? ರಿಮೋಟ್ ಕೊಡಲ್ಲ ಬಿಡು, ನಾವು ಯೋಚನೆ ಮಾಡ್ಬೇಡ. ಇವ್ರ ಕೈ ರಿಮೋಟ್ ಕಟ್ರೆ ಕೇಳಿ ನಾವು. ಓ ಬ್ಯಾಟ್ರೀಸ್ ನೋಡಿ ಮೇಡಮ್, ನಿಮಗೆ ಊಟ ಪಾರ್ಸಲ್ ಬಂದಿದೆ. ಊಟ ಅಲ್ಲ, ಅದು ವೀಲಿಂಗ್ ಕೆಳಗಡೆ ಹಾಕೋದು.
ಬ್ಯಾಟ್ರಿ ರಿಮೋಟ್. ಅಪ್ಪ ಬರೋವರೆಗೂ ಇವ್ರಿಗಿರಕ್ಕಾಗಲ್ಲ. ಪರ್ಮಿಷನ್ ಕೇಳಿದೀವಿ ನಾವು. ಅಯ್ಯೋ ಇವನ ಹಬ್ಬ, ಇವಂದೇ ಎಲ್ಲ ಗಲಾಟೆ ಮನೇಲಿ, ಇವನಿಂದಾನೇ ಆಗೋದು. ಸುಮ್ಮನೆ ಅದೆಲ್ಲ ಹಾಕಕ್ಕೆ ಕೊಟ್ಟವ್ರೆ. ಇವಳು ಇವಾಗೆಲ್ಲ ತೆಗೆದು ಹಾಕ್ಬಿಡ್ತಾಳೆ. ಕೆಳಗೆ ಮಲಗ್ಸ, ಹಂಗೆ ಎತ್ಕೋಬಾರ್ದು, ಮಲಗ್ಸು ಫಸ್ಟ್. ನಿಧಾನಕ್ಕೆ ಸ್ಲೋಲಿ ಮಲಗಿಸ್ಕೊಂಡು ಎಳ್ಕೋಬೇಕು ಅದನ್ನ. ನೋಡಿ ಏನೇನು ಅವತಾರ ಆಡ್ತಾರೆ ನಮ್ಮ ಮನೆಯಲ್ಲಿಂದ. ಶೋರಾಮ ಇದು ಸಪ್ರೇಟಾಗಿ ಕೊಟ್ಟವ್ರೆ ವೀಲ್ಸ್ ಎಲ್ಲ. ಎತ್ತಬೇಡ, ಇರು ನಿಧಾನಕ್ಕೆ. ಅಯ್ಯೋ ನನ್ನ ಕೈಲೇ ಆಗ್ತಾ ಇಲ್ಲ. ಬ್ಲ್ಯಾಕ್ ಕಲರ್ ಅಂತ ನಿಮ್ಮಪ್ಪ, ಫ್ರಂಟ್ ಮಾತ್ರ ಬ್ಲ್ಯಾಕಾ? ಮುಖ ತೋರ್ಸ್ಬೇಕಂತೆ, ತೋರ್ಸ ಇವನಿಗೆ. ಅದೇ ಒಂದು ಫುಲ್ಲು ಬ್ಲ್ಯಾಕ್ ಕಲರ್ ಅಂತ ಅವನು. ಮಾಡಪ್ಪ, ಅದೇನೋ ಮಾಡ್ತಾ ಇದ್ದೀರಲ್ಲ, ಮಾಡ್ರಿ, ಒಂದು ಗತಿ ಕಾಣಿಸ್ರಿ. ನೀವಿಬ್ರು ಇರೋದೇ ಅದಕ್ಕಲ್ವಾ? 10ನೇ ಫ್ಯಾನು ಅಂತ ಹೇಳು. ಇಂಥ ಕಂಪ್ನಿದು ಸಿಂಫೋನು. ಅವಾಗಂತಂದು ಅದನ್ನ ಬಿಸಾಕಿದ್ದಾಯ್ತು, ಇವ್ರದಂತಂದು ಸ್ಪಾರ್ಕ್ ಆಯ್ತು, ಅಷ್ಟೇ ಹೋಯ್ತು. ಅದು ರಿಪೇರಿ ಮಾಡಕ್ಕಾಗಲ್ಲ ಅಂದ್ರು ಬಿಸಾಕಿದ್ರು. ಇಲ್ವಾ ಮನೇಲಿ? ಕಾಡ್ ಮನುಷ್ಯರು ಆಡ್ದಂಗೆ ಆಡ್ತಾವ್ರೆ. ಬ್ಯಾಗ್ ನೋಡಿ ತಂದಳು ಎಕ್ಸಾಮಿಗೆ, ಅಲ್ಲಿ ಬಿಸಾಕ್ಬಿಟ್ಟು ಯೂನಿಫಾರ್ಮ್ ಬಿಚ್ಚಿದೆ. ಯಪ್ಪ ನಮ್ಮ ಮನೇಲೆ ಹಿಂಗೆ ಆಡ್ತಾರ ಮಕ್ಕಳು, ಎಲ್ರ ಮನೇಲೂ ಹಿಂಗೆ ಆಡ್ತಾರ, ಒಂದು ಗೊತ್ತಿಲ್ಲ ನಂಗೆ. ಬರೀ ಬೈಯದೇ ಜೀವನ ಆಗ್ಬಿಟ್ಟೈತೆ ನಂಗೆ ಇವ್ರುಗಳಿಗೆ. ಕತ್ರಿ ತಗಪ್ಪ ಹೋಗಮ್ಮ. ಇವತ್ತೊಂದು ಗತಿ ಕಾಣಿಸಲ್ಲ. ಇವಳು ಸ್ಕ್ರಾಚ್ ಮಾಡಿ ಯಾಳ್ದ, ಹಂಗೇಳದು ಹಿಂಗೇಳದು. ಇದೆಲ್ಲ ಕೊಟ್ಟಿದ್ದಾರೆ ನೋಡಿ, ಈ ಪ್ಯಾಕೆಟಲ್ಲಿ ವೀಲಿಂಗ್ ಎಲ್ಲ ಹಾಕಕ್ಕೆ. ರಿಮೋಟ್ ನೋಡಿ ಎಷ್ಟು ಚಿಕ್ಕದು. ಅದು ನೋಡಿ ನಟ್ಟೆಲ್ಲ ಹಾಕ್ಬೇಕು. ಇದ್ರೊಳಗೆ ಹಾಕ್ರಿ. ಅಪ್ಪ ಬಂದು ಹಾಕತ್ತೆ. ಅಪ್ಪ ಬಂದು ಹಾಕತ್ತಿ, ಪ್ಯಾಕೆಟ್ ಒಳಗೆ ಹಾಕ್ರಿ. ಶಾಮಿ ರೆಡ್ ಬಟನ್ ಇದೆಯಲ್ವಾ, ನಾನು ಇದು ರಿಮೋಟನು ಇದೆ, ನಾನು ಇದನ್ನ ಆನ್ ಮಾಡ್ತೀನಿ. ನಿಮ್ಗೆ ಇಲ್ಲಿ ಆಪ್ಷನ್ ಇರುತ್ತೆ, ಓಕೆನಾ? ನಿಮ್ಗೆ ಫ್ಯಾನ್ ಬೇಕಂದ್ರೆ ಫ್ಯಾನ್, ಇಲ್ಲ ಫ್ರೀಜ್, ಟೈಮರ್ ಇಟ್ಕೋಬಹುದು. ಟೈಮರ್ ತೋರಿಸ್ತೀನಿ ನೋಡಿ. ಇಲ್ಲಿ ಟೈಮರ್ ಇದೆ. 1 hour, 2 hour, 1 hour, 4 hour ಅಷ್ಟೇ. ಅದು ಬಿಟ್ಟರೆ ನೀವು ನಾರ್ಮಲ್ ಫ್ಯಾನ್ ತಗೋಬಹುದು. ಇನ್ನ ಕಡಿಮೆ ಇದು ಹಿಂಗ್ ಬರುತ್ತಲ್ವಾ, ಅದು ಸ್ಪಿನ್ನಿಂಗ್ ಮೇಲೆ. ಇದು ಆಫ್, ಓಕೆನಾ? ಇದು ಫುಲ್ ಹೈ 5th ಲೆವೆಲ್ ಅಲ್ಲಿ ಇರುತ್ತೆ. ಇದು ಸ್ವಲ್ಪ ಕಮ್ಮಿ, ಇದು ಅದಕ್ಕಿಂತ ಕಮ್ಮಿ 0.1 ಅಲ್ಲಿ ಇರುತ್ತೆ. ನಿಜ ಬೀಸ್ತಿದ್ದೆ ಗೊತ್ತಾ? ಇದು ಮ್ಯಾಗ್ನೆಟಿಕ್ ರಿಮೋಟ್. ಇಲ್ಲೆಲ್ಲೂ ಸ್ಟಿಕ್ ಆಗಲ್ಲ ಅನ್ಕೊಳ್ತೀನಿ ಪಕ್ಕ. ಅತ್ತಿ ಆಡ್ತಾಳೆ ಇವಳಂತೂ ನಮ್ಮ ಮನೇಲಿ. ಹೋಗಿ ಯೂನಿಫಾರ್ಮ್ ಬಿಚ್ಚಕ್ ಸಾಕು. ಆಯ್ತು, ತೋರಿಸ್ತಲ್ಲ ಅವ್ರಿಗೆ ಡೆಮೋ ಮೆನು ಎಲ್ಲ ತೋರಿಸಿ ದಬಾಕಿದ್ದಾಯ್ತಲ್ಲ, ಹೋಗ್ರಿ. ಸರ್ ನೋಡಿ, ನಾನು ಇವಾಗ ಇಲ್ಲಿ ಆಫ್ ಮಾಡ್ಬಿಟ್ಟು ತೋರಿಸ್ತೀನಿ. ಇದು ಮೇಲಿನ ಇದೂನು ಓಪನ್ ಆಗುತ್ತೆ, ಸೆನ್ಸರ್ದು. ನೋಡಿ ಇಲ್ಲಿ ತೋರಿಸಿ. ಎಲ್ಲಿ ಓಪನ್ ಆಗುತ್ತೆ ನೋಡಿ, ಹಿಂಗೆ ಟ್ಯಾಪ್ ತರ ಇಟ್ಕೊಂಡು ಹಿಂಗೆ ಯೂಸ್ ಮಾಡೋದು. ಇದು ಹಿಂಗ್ ಟ್ಯಾಪ್ ತರ ಇಟ್ಕೋಬಹುದು, ಇಲ್ಲ ಹಿಂಗೆ ಕ್ಲೋಸ್ ನಲ್ಲೇ ಮಾಡ್ಬೋದು. ನಾವು ಸದ್ಯಕ್ಕೆ ಈ ತರ ಹಿಂಗ್ ಇಟ್ಕೊಂಡು ಹಿಂಗ್ ಮಾಡೋದು ಕಾಣಿಸ್ಬೇಕಲ್ಲ, ಅದಕ್ಕೇನೆ ಹಿಂಗ್ ಇಟ್ಕೊಂಡು ಹಿಂಗೆಲ್ಲ ಇಟ್ಕೊಂಡ್ ಮಾಡ್ಬೋದು. ಆಪರೇಟ್ ಮಾಡೋದು ಬೇಕು ಅಂದ್ರೆ ಕೂತಿದ್ ಚಕ್ಕಲ್ಲ ನಾವು ಚೇಂಜ್ ಮಾಡ್ಬೇಕು ಅಂದ್ರೆ ರಿಮೋಟ್ ಬಳಸ್ಬೋದು. ಬೇಡ ಯಾರಾದ್ರೂ ಎತ್ಕೊಂಡ್ ಮಾಡ್ಬೋದು. ಇಲ್ಲಿದೆಯಲ್ವ ಈ ಬಟನ್, ಈ ಬಟನ್ ನೀವು ಇವಾಗ ಕ್ಲಿಕ್ ಮಾಡಿದ್ರಿ ಅಂದ್ರೆ ನೋಡಿ, ಇದೊಂದು ವಿಂಗ್ಸ್ ಇದೆಯಲ್ವಾ, ಈ ವಿಂಗ್ಸ್ ಆ ಕಡೆಯಿಂದ ಈ ಕಡೆ ತಿರುಗುತ್ತೆ. ನಾರ್ಮಲ್ ನಮ್ಮ ಫ್ಯಾನ್ ತರನೇ. ಸದ್ಯಕ್ಕೆ ಆಫರ್ ಇಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟು ಆನ್ ಮಾಡ್ತೀನಿ ಗೈಸ್. ಯಪ್ಪ ಸಾಕು, ಹೋಗು, ತಲೆ ನಿಂತಿದ್ದು. ಇವಳನ್ನ ಶೋರೂಮ್ಗೆ ಕಳಿಸ್ಬಿಡ್ಬೇಕು ಎಕ್ಸ್ಪ್ಲೇನ್ ಮಾಡಕ್ಕೆ. ಫ್ರೆಂಡ್ಸ್, ಲಾಸ್ಟ್ ಹಿಂದಿ ಕಂಪ್ಲೀಟ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ನಾಳೆ ಒಂದು ಬರ್ತಾರೆ, ಮುಗೀತು ಎಕ್ಸಾಮ್.
ಸೊ ರಿವಿಷನ್ ಮಾಡಿಸ್ತಾ ಇದ್ದೀನಿ, ನಾನು ಕ್ವಶನ್ ಹೇಳ್ತಾ ಇದ್ದೀನಿ, ಅವಳು ಆನ್ಸರ್ ಬರೀತಾ ಇದ್ದಾಳೆ. ನಮ್ಮ ಮಕ್ಕಳನ್ನಂತೂ ಹಿಡಿದು ನಿಲ್ಸೋಕ್ಕಾಗ್ತಾಯಿಲ್ಲ, ಇಬ್ಬರು ಕುಣಿತಾ ಇದ್ದಾರೆ. ಮಕ್ಕಳೇ ಅಷ್ಟು ಮನೆಗೆ ಏನಾರ ಹೊಸ ಪದಾರ್ಥ ತಂದುಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಅವರಷ್ಟು ಖುಷಿ ಪಡೋರು ಯಾರೂ ಇರಲ್ಲ. ಸೊ ಅದಕ್ಕೆ ಅವ್ರನ್ನ ಮಕ್ಕಳು ಅಂತ ಹೇಳೋದು ಅಲ್ವಾ. ನಮಗೆ ದೊಡ್ಡವರ ಬಿಟ್ಟರೆ ಇಲ್ಲದೇ ಇರೋ ಟೆನ್ಷನು ಪ್ರೆಷರು ಎಲ್ಲ ಹಾಕ್ಕೊಂಡು ಕೂತಿರ್ತೀವಿ. ಬಟ್ ಮಕ್ಳಿಗೆ ಏನಿರಲ್ವಲ್ಲ, ಸಖತ್ ಎಂಜಾಯ್ ಮಾಡ್ತಾರೆ. ಫೈನಲ್ ಎಕ್ಸಾಮ್ ಇದೆ, ಹಿಂದಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.